ನಿನ್ನೆ ಇನ್ಸಿಡೆಂಟ್ ಬಗ್ಗೆ ಏನಾಗಿದೆ? ನೋಡಿ, ಸರ್ಕಾರಿ ಈ ಇನ್ಸಿಡೆಂಟ್ ಬಗ್ಗೆ ನನಗೆ ಯಾರು ಸರ್ಕಾರಿ ವೈದ್ಯರು ನನಗೆ ಕರೆ ಮಾಡಲಿಲ್ಲ. ನನಗೆ ಮಾಧ್ಯಮದ ಮುಖಾಂತರ ತಿಳಿಯಿತು, ಇಲ್ಲಿ ಕೆಲವು ಇನ್ಸಿಡೆಂಟ್ಸ್ ಆಗಿದೆ. ರಾಜಕೀಯ ಮಾಡುವವರು ಭಾರಿ ಬೇಗ ಬೇಗ ಇರ್ತಾರೆ. ರಾಜಕೀಯ ಅದನ್ನು ಬೆನಿಫಿಟ್ ತಗೊಳ್ಳಿಕ್ಕೆ ನಾವು ತುಂಬ ಜನ ಕಾಯ್ತಾ ಇರ್ತಾರೆ. ಯಾವುದು ಅವಕಾಶಗಳು ಸಿಗ್ತಾ ಇಲ್ಲ, ಕಾಯ್ತಾ ಇರ್ತಾರೆ ಕೆಲವರು. ನನಗೆ 11 ಗಂಟೆಗೆ ಈ ವಿಚಾರ 10:30 11 ಗಂಟೆಗೆ ವಿಚಾರ ತಿಳಿಯಿತು. ನಾನು ಕೂಡಲೇ ಇಲ್ಲಿ ಅಧಿಕಾರಿಗಳ ಹತ್ರ ಬಾಕಿಯವರ ಹತ್ರ ವಿಚಾರವನ್ನು ಹೇಳ್ಕೊಂಡಿದ್ದೀನಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ವೈದ್ಯರು ಕೆಲಸ ಮಾಡುವಾಗ, ಅದರಲ್ಲೂ ಇವರು ವೆಟರ್ನರಿ ಏನು ಸೆಕ್ಷನ್ ಇದೆ ಅಲ್ಲಿ ಹೋಗಿ ಒಬ್ಬರು ಕೂತ್ಕೊಂಡಿದ್ದಾರೆ. ಅವರಿಗೆ ಡಾಕ್ಟರ್ ನೀವು ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ. ಆಗ ಅವರವರಿಗೆ ಮಾತಿನ ಚರ್ಚೆಗಳು ಆಗಿದೆ. ಆನಂತರ ಅವರು ಕೆಲವು ಕಠಿಣ ಪದಗಳಿಂದ ಡಾಕ್ಟರ್ಗೆ ಬಳಸಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ತಪ್ಪು ಅದು. ಯಾಕಂತಂದರೆ ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಹೌದು, 100ರಲ್ಲಿ 100 ಜನರಿಗೆ ಸೇವೆ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೂ ಕಂಪೇರ್ ಟು ಎನಿ ಅದರ್ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರು ಇಸ್ ಡೂಯಿಂಗ್ ಗುಡ್ ಜಾಬ್. ಎಲ್ಲ ಡಾಕ್ಟರ್ಗಳು ಕೆಲಸ ಮಾಡ್ತಾರೆ. ನಿನ್ನೆ ರಾತ್ರಿ 12 ಗಂಟೆಗೆ ಒಬ್ಬರು ಡೆಲಿವರಿ ಪೇಷಂಟ್ ಬಂದಿತ್ತು. ಆಗ ನಾವು ಪಕ್ಷವನ್ನು ನೋಡುವುದಿಲ್ಲ, ಅವರಿಗೆ ಸಹಾಯ ಮಾಡಬೇಕು ಅಂತ ನಾನೇ ಫೋನ್ ಮಾಡಿ 12 ಗಂಟೆ ಅರ್ಚನಾ ಅನ್ನುವ ಡಾಕ್ಟ್ರಿಗೆ 12:30 ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿ ಆ ಡೆಲಿವರಿ ಕೇಸನ್ನು ನೀವು ತಗೊಳ್ಬೇಕು, ಜನರಲ್ ಬೆಡ್ ಆದರೂ ಮಾಡಿ ತಗೊಳ್ಬೇಕು ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ, ಸರ್ ಆಗೋದಿಲ್ಲ, ಮಂಗಳೂರು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಮತ್ತೆ ಅವರು ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಿ ಅವರನ್ನು ಅಡ್ಮಿಷನ್ ಮಾಡಿ ಇಲ್ಲಿ ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲದನ್ನು ತಿಳ್ಕೊಳ್ಬೇಕಲ್ವಾ? ಸೊ ಡಾಕ್ಟರ್ಗಳಿಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಇಲ್ಲದ್ರೆ, ವಾತಾವರಣ ಇಲ್ಲದಿದ್ದರೆ ಅವ್ರು ಕೆಲಸ ಮಾಡೋದು ಹೇಗೆ? ಖಂಡಿತ ಸಾಧ್ಯ. ನಾವು ಏನು ನಮ್ಮ ನಾವು ಇಲ್ಲಿದ್ದೇವೆ ಸಾರ್ವಜನಿಕರು, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಅದು ನನ್ನ ಗಂಟು, ನನ್ನ ಆಸ್ತಿಯನ್ನು ತಿಳ್ಕೊಳ್ಳೋದನ್ನು ಬಿಡಬೇಕು. ಸರ್ಕಾರದ ಆಸ್ಪತ್ರೆ ಅಂತ ಹೇಳಿದ ಕೂಡಲೇ ಅದು ನನ್ನ ಆಸ್ತಿ, ನನ್ನ ಗಂಟು ಅಂತ ಅವರ ತಲೆಯಲ್ಲಿದೆ. ಅದನ್ನು ಬಿಡಬೇಕು ಸಾರ್ವಜನಿಕರು. ಅವರ ಮನೆಗೆ ಅವರಿಗೆ ತೊಂದರೆ ಆದಾಗ ಅದರ ಅರ್ಥ, ಅದರ ಅರಿವು ಎಲ್ಲ ಅವ್ರಿಗೆ ಗೊತ್ತಾಗ್ತದೆ. ಅದರಿಂದ ಈ ವಿಚಾರದಲ್ಲಿ ಅವರ ವಿಚಾರ ಏನಂತ ಹೇಳಿದ್ರೆ, ಅವರು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವ್ರು ಯಾರು ಗಲಾಟೆ ಮಾಡಿದವರಿಗೆ ಅವರನ್ನು 15 ನಿಮಿಷ 1 ಗಂಟೆ ಒಳಗೆ ವಾಪಸ್ ಕಳಿಸಿದ್ದಾರೆ ಮನೆಗೆ ಅಂತ. ಇವರು ಪೊಲೀಸ್ನವರ ರಿಪೋರ್ಟ್ ಪ್ರಕಾರ ಇವರು ಕೊಟ್ಟ ಕಂಪ್ಲೇಂಟಲ್ಲಿ ಅದು ಕೆಲವು ಸೆಕ್ಷನ್ಗಳು ಅಟ್ರಾಕ್ಟ್ ಆಗೋದಿಲ್ಲ. ಆದ್ದರಿಂದ ಅದನ್ನು ಬೇರೆ ಕಂಪ್ಲೇಂಟ್ ಮಾಡಿ ಕೊಡಲಿಕ್ಕೆ ಹೇಳಿದ್ದೀನಿ. ಕಾನೂನು ಪ್ರಕಾರ ಅದನ್ನು ಮಾಡಲಿಕ್ಕೆ ಹೇಳಿದ್ದಾರೆ, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾ ಆ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತದೆ. ಅನಾವಶ್ಯಕವಾಗಿ ಅವರಿಗೆ ಒತ್ತಡ ಇದೆ, ಇವರಿಗೆ ಒತ್ತಡ ಇದೆ, ಇನ್ನೊಂದಿದೆ, ರಾಜಕೀಯ ಮಾಡೋದು ಇಲ್ಲ, ಅಗತ್ಯ ಇಲ್ಲ. ನಮಗೆ ಪುತ್ತೂರಿನ ಅಭಿವೃದ್ಧಿ ಬೇಕು. ಪುತ್ತೂರಿನಲ್ಲಿ ಈಗ ಏನು ಅವಕಾಶಗಳು, ರಾಜಕೀಯ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಸಿಗ್ತಿದೆ. ಅದಕ್ಕೆ ಕೆಲವರು ಬಂದು ವಾಟ್ಸಪ್ಪಲ್ಲಿ ಅದಕ್ಕೆ ಇದಕ್ಕೆ ಫೋಟೋ ಹಾಕಿ ನಾನು ಇಲ್ಲಿ 2 ಮಾತಾಡಿದರೆ ಅವರು ಹೋಗಿ ಮನೆಯಲ್ಲಿ ಮಲಗ್ತಾರೆ. ಇಲ್ಲಿ ಮಾತಾಡ್ತಾರೆ, ಅಲ್ಲಿ ಹೋಗಿ ಮನೆಯಲ್ಲಿ ಮಲಗ್ತಾರೆ. ಅದೇನು ಪ್ರಯೋಜನ ಇಲ್ಲ. ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ. ಯಾವುದೇ ಡಾಕ್ಟರ್ಗಳಿಂದ ಕೂಡ ತೊಂದರೆ ಆಗುವುದನ್ನು ನಾವು ನೋಡಿದ್ದೀವಿ. ಡಾಕ್ಟರ್ಗಳಿಂದ ಕೂಡ ಸಾರ್ವಜನಿಕ ತೊಂದರೆ ಆಗುವುದನ್ನು ನಾವು ನೋಡಿದ್ವಿ. ಹಾಗಂತಲ್ಲ, ನಾವು ಡಾಕ್ಟರ್ಗಳಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ನ್ಯಾಯ ಎಲ್ಲಿದೆ ಅದನ್ನು ಕೊಡುವಂಥ, ಇಲ್ಲಿ ಖಂಡಿತ ಅವರು ಮಾಡಿರುವಂಥದ್ದು, ಯಾರು ಸಾರ್ವಜನಿಕರು ಮಾಡಿರುವಂಥದ್ದು ತಪ್ಪು. ಅವರಿಗೆ ಕೂಡಲೇ DYSP ಅವರಿಗೆ ಮತ್ತು SP ಅವರಿಗೆ ಮಾತಾಡಿದ್ದೀನಿ. ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತಗೊಳ್ಬೇಕು. ಇವತ್ತು ಸಾಯಂಕಾಲ 6 ಗಂಟೆವರೆಗೆ ಅವರು ಎಲ್ಲಿದ್ರು ಅದನ್ನು ಕರ್ಕೊಂಡು ಕೊಡುವಂಥ ಕೆಲಸ ಆಗಬೇಕು. ಕಾನೂನು ಪ್ರಕಾರ ಏನೇನು ಅದರಲ್ಲಿ ಸೆಕ್ಷನ್ಗಳಿದೆ ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ. ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಯಾವುದೇ ಡಾಕ್ಟರ್ಗಳು ಏನು ಹೆದರ್ಬೇಕಂತಿಲ್ಲ. ಪುತ್ತೂರಿನಲ್ಲಿ ಯಾವುದೇ ತೊಂದರೆಗಳು, ದೊಡ್ಡ ಇನ್ಸಿಡೆಂಟ್ಗಳು ಏನಂತ ನಡೆಯುವುದಿಲ್ಲ. ಹೌದು, ಚಿಕ್ಕ ಇದಾಗಿದೆ, ಅವ್ರಿಗೆ ಬೇಜಾರಿದೆ. ಇನ್ನು ಇದು ಒಂದಲ್ಲ, ಇದು ಹಿಂದೆನೂ ಕೂಡ ನಾನು ಡಾಕ್ಟರ್ ಪುತ್ತೂರಯ್ಯ ಮಾತ್ರ ಅಲ್ಲ, ಇನ್ನೊಬ್ರು ಡಾಕ್ಟರ್ ಇದ್ದಾರೆ ಅಲ್ಲಿ, ಯಾರಪ್ಪ, ಡಾಕ್ಟರ್ ಜೈನಬ, ಅವ್ರ ಹತ್ರನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೇನೆ. ಕೆಲವರಿಗೆ ಅದರ ಬಗ್ಗೆ ಸಂಶಯಗಳು ಏನು ಬೇಡ, ನಾನು ಡಾಕ್ಟರ್ ಜೈನಬ ಹತ್ರ ಕೂಡ ಕೇಳಿ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ, ಯಾವ ಇನ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ. ಅದು ಅವರು ಕೂಡ ಇದನ್ನು ವಿವರವಾಗಿ ಕೊಟ್ಟಿದ್ದಾರೆ. ಇವರಿಗೆ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದೆ. ಡಾಕ್ಟರ್ಗಳಿಗೆ ಯಾವುದೇ ರಕ್ಷಣೆಗೆ ನಾವು ನಿಮ್ಮ ಜೊತೆ ಇದ್ದೇವೆ. ನ್ಯಾಯಬದ್ಧವಾಗಿ ನಿಮ್ಮ ಏನೇನು ಬೇಡಿಕೆಗಳಿದೆ, ಬೇಡಿಕೆ ಅಂದರೆ ನಿಮಗೆ ರಕ್ಷಣೆ ಕೊಡುವಂಥ ಕೆಲಸದಲ್ಲಿ ಖಂಡಿತ ನಾವು ಹಿಂದೆ ಬೀಳುವಂಥದ್ದಿಲ್ಲ. ಆದರೆ ನಿಮ್ಮ ಅಸೋಸಿಯೇಷನ್ ಹತ್ರ ಹೇಳೋದು, ದಯಮಾಡಿ ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾಳೆ ಪಬ್ಲಿಕ್ ಹೇಳ್ತದೆ, ಒಂದು ಕಡೆಯಿಂದ ಒಬ್ಬರು ರಾಜಕೀಯ ಮಾಡಿದವರು ಮನೆಗೆ ಹೋಗ್ತಾರೆ, ನಾವು ರಾಜಕೀಯ ಮಾಡಿ ಮನೆಗೆ ಹೋಗ್ತೀವಿ. ನಿಮ್ಮ ಆಸ್ಪತ್ರೆ ನೀವು ನಡೆಸಬೇಕಾಗ್ತದೆ. ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ನ್ಯಾಯ ಸಿಗಬೇಕಾಗ್ತದೆ, ಅವರಿಗೆ ಆರೋಗ್ಯ ಸಿಗಬೇಕಾಗ್ತದೆ. ಅದನ್ನೆಲ್ಲ ನೀವು ಅರಿವುಳ್ಳವರು, ನೀವು ಅದನ್ನು ತಿಳ್ಕೊಳ್ಬೇಕು. ರಾಜಕೀಯದವರು ನಮ್ಮಂಥವ್ರು ಏನು ಮಾಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆ ಮಾಡ್ತಾರೆ, ಮತ್ತು ಲಾಸ್ಟಿಗೆ ಯಾರು ಇರುವುದಿಲ್ಲ. ಅವರಿಗೆ ಇರುವಾಗ ಅವ್ರು ಕೈ ಬಿಡ್ತಾರೆ.